Hello everyone. In last class, we discussed about interaction of an force and exploring force. In today's class, we discussed about force can change the state of motion. What is the meaning of state of motion? Let's see some activities. Take a rubber ball and place it on a level surface such as a table top or a concrete floor. ಒಂದು ರಬ್ಬರ್ ಬಾಲ್ನ ತಗೊಳ್ಳಿ, ಅದನ್ನ ಟೇಬಲ್ ಟಾಪ್ ಮೇಲೆ ಇಡಿ, ಇಲ್ಲ ಅಂತ ಹೇಳಿದ್ರೆ ನೆಲದ ಮೇಲೆ ಇಡಿ. ನಾವು ಜೆಂಟ್ಲಿ ಪುಷ್ ದ ಬಾಲ್ ಅಲಾಂಗ್ ದ ಲೆವೆಲ್ ಸರ್ಫೇಸ್. ಜೆಂಟ್ಲಿ ಆಗಿ ಅದನ್ನ ಪುಷ್ ಮಾಡಿ. ಡಸ್ ದ ಬಾಲ್ ಬಿಗ್ಯಾನ್ ಟು ಮೂವ್? ಬಾಲ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಾ? ನೋಡಿ. ದೆನ್ ಪುಷ್ ದ ಬಾಲ್ ಅಗೇನ್ ವೈಲ್ ಇಟ್ ಈಸ್ ಸ್ಟಿಲ್ ಮೂವಿಂಗ್. ಬಾಲ್ನ ಮತ್ತೆ ಪುಷ್ ಮಾಡಿ, ಮೂವ್ ಆಗಕ್ಕೆ ಬಿಡಿ. ಈಸ್ ದೇರ್ ಎನಿ ಚೇಂಜ್ ಇನ್ ಇಟ್ಸ್ ಸ್ಪೀಡ್? ಡಸ್ ಇಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್? ಹೋಗೋ ಬಾಲ್ನ ನೀವು ಜೆಂಟ್ಲಿ ಆಗಿ ಫಸ್ಟ್ ಪುಷ್ ಮಾಡ್ತಿದ್ದೀರಾ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ಏನ್ ಮಾಡ್ತೀರಾ, ಇನ್ನ ಸ್ವಲ್ಪ ಜೋರಾಗಿ ಅದನ್ನ ಪುಷ್ ಮಾಡ್ತೀರಾ. ಆವಾಗ ಸ್ಪೀಡು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಆಫ್ ಕೋರ್ಸ್ ಇನ್ಕ್ರೀಸ್ ಆಗೇ ಆಗತ್ತೆ ಅಲ್ವಾ. ನೆಕ್ಸ್ಟ್ ಆಕ್ಟಿವಿಟಿ ಏನ್ ಹೇಳುತ್ತೆ? ನೆಕ್ಸ್ಟ್, ಪ್ಲೇಸ್ ಯುವರ್ ಪಾಮ್ ಇನ್ ಫ್ರಂಟ್ ಆಫ್ ದ ಮೂವಿಂಗ್ ಬಾಲ್. ಒಂದು ಮೂವಿಂಗ್ ಆಗ್ತಿರೋ ಬಾಲ್ ನ ನೀವು ಕೈ ಇಡಿ. ಆಗ್ತಿರೋ ಬಾಲ್ ಫ್ರಂಟ್ ಪಾಮ್ ಇಡಿ ನೀವು. ರಿಮೂವ್ ಯುವರ್ ಪಾಮ್ as soon as the moving ball touches it. Does your palm apply force on the ball? Force apply ಪಾಮಿಗೆ ಏನಾದ್ರೂ ಆಗುತ್ತಾ? Yes, when the ball touches your palm applies a force on the ball in the opposite direction of its motion. ಹೌದು, ಆಪೋಸಿಟ್ ಮೋಷನ್ ಅಲ್ಲಿ ನೀವು ಫೋರ್ಸ್ ಅಪ್ಲೈ ಮಾಡ್ದಂಗೆ ಅಲ್ವಾ. ಹೋಗೋ ಬಾಲ್ ನ ನೀವು ಜಸ್ಟ್ ಪಾಮಿಂಗೆ ಅಡ್ಡ ಇಟ್ರಿ ಅಂತ ಹೇಳಿದ್ರೆ ಅದು ಆಪೋಸಿಟ್ ಫೋರ್ಸ್ ಆಗುತ್ತೆ ಅಲ್ವಾ. ವಾಟ್ ಹ್ಯಾಪನ್ಸ್ ಟು ದ ಸ್ಪೀಡ್ ಆಫ್ ದ ಬಾಲ್ ನಾವು? ಹಾಗಿದ್ರೆ ಸ್ಪೀಡು ಜಾಸ್ತಿ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ ಬಾಲ್ ಸ್ಪೀಡು? The speed of the ball decreases because of the opposing force applied by your palm. ಹೌದು, ಯಾವುದೋ ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕಾದ್ರೆ ನಾವೇನಾದ್ರೂ ಅದನ್ನ ಹೋಲ್ಡ್ ಮಾಡಿದ್ವಿ ಅಂದ್ರೆ ಅದು ಅಫ್ಕೋರ್ಸ್ ಆಗಿ ಡಿಕ್ರೀಸ್ ಆಗೇ ಆಗುತ್ತೆ ಅಲ್ವಾ. ವಾಟ್ happens if you let your palm hold the moving ball? If you let your palm hold the ball would evenly comes to the stop due to the continuous opposing force applied by your hand. ನೀವು ಕಂಟಿನ್ಯೂ ಆಗಿ ಏನಾದ್ರು ಹೋಲ್ಡ್ ಮಾಡಿದ್ರಿ, ಹಂಗೆ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಏನಾಗುತ್ತೆ? ಡಿಕ್ರೀಸ್ ಆಗೇ ಆಗುತ್ತೆ. ಆಪೋಸಿಂಗ್ ಫೋರ್ಸ್ ಆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಹೋಲ್ಡ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಕಮ್ಮಿ ಆಗೇ ಆಗುತ್ತೆ ಸ್ಪೀಡ್. ಓಕೆನಾ? ಸೊ ದಿಸ್ ಈಸ್ ದ ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್. ನೆಕ್ಸ್ಟ್ ಆಕ್ಟಿವಿಟಿ 2 ಏನ್ ಹೇಳುತ್ತೆ ನೋಡೋಣ. ದ ಪ್ಲೇಯರ್ ಅಪ್ಲೈಸ್ ಎ ಫೋರ್ಸ್ ಆನ್ ದ ಬಾಲ್. ಪ್ಲೇಯರು ಬಾಲ್ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಾರೆ. ಬಿಫೋರ್ ಬೀಯಿಂಗ್ ಹಿಟ್ ದ ಬಾಲ್ ವಾಸ್ ಅಟ್ ರೆಸ್ಟ್ ಅಂಡ್ ಸೊ ಇಟ್ಸ್ ಸ್ಪೀಡ್ ವಾಸ್ 0. ಇನ್ನು ಅವರು ಫೋರ್ಸ್ ಅಪ್ಲೈ ಮಾಡಿರಲ್ಲ, ಹಾಗೆ ಸ್ಪೀಡ್ ಏನಾಗಿರುತ್ತೆ, 0 ಆಗಿರುತ್ತೆ. ಬೈ ಹಿಸ್ ಆಕ್ಷನ್ ದ ಗೋಲ್ ಕೀಪರ್ ಟ್ರೈಸ್ ಟು ಅಪ್ಲೈ ಎ ಫೋರ್ಸ್ ಆನ್ ಮೂವಿಂಗ್ ಬಾಲ್. ಏನ್ ಮಾಡ್ತಾನೆ ಗೋಲ್ ಕೀಪರ್ ಅಂತ ಹೇಳಿದ್ರೆ? ಅಪ್ಲೈ ಮಾಡ್ತಾನೆ ಫೋರ್ಸ್ನ ಮೂವಿಂಗ್ ಬಾಲ್ ಮೇಲೆ. ದ ಫೋರ್ಸ್ ಅಪ್ಲೈಡ್ ಬೈ ಹಿಮ್ ಕ್ಯಾನ್ ಸ್ಟಾಪ್ ಆರ್ ಡಿಫ್ಲೆಕ್ಟ್ ದ ಬಾಲ್. ಮೂವಿಂಗ್ ಬಾಲ್ ಮೇಲೆ ಏನಾದ್ರು ಫೋರ್ಸ್ ಅಪ್ಲೈ ಮಾಡ್ದ ಅಂತ ಹೇಳಿದ್ರೆ ಅಲ್ಲಿ ಸ್ಟಾಪು ಆಗ್ಬೋದು, ಹೌದಲ್ವಾ. ಇಫ್ ದ ಗೋಲ್ ಕೀಪರ್ ಸಕ್ಸೀಡ್ ಇನ್ ಸ್ಟಾಪಿಂಗ್ ದ ಬಾಲ್ ಇಟ್ ಸ್ಪೀಡ್ ಡಿಕ್ರೀಸಸ್ ಟು 0. ಅವನೇನಾದ್ರು ಅಪ್ಲೈ ಮೂವಿಂಗ್ ಆಗ್ತಿರೋ ಬಾಲ್ ಏನಾದ್ರು ಮೇಲೆ ಅವ್ನು ಫೋರ್ಸ್ ಅಪ್ಲೈ ಮಾಡ್ದ ಅಂತ ಹೇಳಿದ್ರೆ ಅದೇನಾಗ್ಬೋದು, ಸ್ಟಾಪ್ ಆಗ್ಬೋದು ಬಾಲ್. ನೆಕ್ಸ್ಟ್ ಸೆಕೆಂಡ್ ಪಿಕ್ಚರ್ ಏನ್ ಹೇಳುತ್ತೆ? ಒಬ್ರು ವೀಲ್ ಇಟ್ಕೊಂಡಿದ್ದಾರೆ. ದ ಫೋರ್ಸ್ ಅಪ್ಲೈಡ್ ಆನ್ ಆನ್ ಆಬ್ಜೆಕ್ಟ್ ಮೇ ಚೇಂಜ್ ಇಟ್ ಸ್ಪೀಡ್. ಏನ್ ಮಾಡ್ಬೋದು, ಫೋರ್ಸ್ನ ನಾವು ಆಬ್ಜೆಕ್ಟ್ ಮೇಲೆ ಏನಾದ್ರು ಹೋಗ್ತಿರೋ ಸ್ಪೀಡ್ ಜೋರಾಗಿತ್ತು ಅಂತ ಹೇಳಿದ್ರೆ ಅಪೋಸಿಂಗ್ ಫೋರ್ಸ್ ಅಲ್ಲಿ ನಾವೇನಾದ್ರೂ ಅಪ್ಲೈ ಮಾಡಿದ್ವಿ ಅಂದ್ರೆ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಮೂವಿಂಗ್ ಆಗ್ತಿರೋ ಡೈರೆಕ್ಷನ್ ಅಲ್ಲೇ ಇನ್ನೂ ಸ್ವಲ್ಪ ಜಾಸ್ತಿ ಪುಷ್ ಮಾಡಿದ್ವಿ, ಫೋರ್ಸ್ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಸ್ಪೀಡ್ ಜಾಸ್ತಿನೇ ಆಗತ್ತೆ.
If the force applied on the object is in the direction of its motion, the speed of object is increases. ಇವಾಗ ಹೇಳಿದೆ ಅಲ್ವಾ ನಾನು, ಹೋಗ್ತಿರೋ ಡೈರೆಕ್ಷನ್ ಅಲ್ಲಿ ನಾವು ಇನ್ನೂ ಸ್ವಲ್ಪ ಪುಷ್ ಮಾಡಿದ್ವಿ ಅಂದ್ರೆ ಇನ್ನೂ ಸ್ಪೀಡ್ ಆಗಿ ಹೋಗುತ್ತೆ. ಇಫ್ ದ ಫೋರ್ಸ್ ಈಸ್ ಅಪ್ಲೈಡ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್, ಅದೇ ಹೋಗ್ತಿರೋ ಮೋಷನ್ ಅಲ್ಲಿ ನಾವು ಆಪೋಸ್ ಆಗಿ ಏನಾದ್ರೂ ಫೋರ್ಸ್ ಅಪ್ಲೈ ಮಾಡ್ತಿದ್ರೆ ಏನಾಗುತ್ತೆ, ದೆನ್ ಇಟ್ ರಿಸಲ್ಟ್ ಇನ್ ಎ ಡಿಕ್ರೀಸ್ ಇನ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್. ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಅಂತ ಹೇಳಿದ್ರೆ ಸ್ಪೀಡು ಡಿಕ್ರೀಸ್ ಆಗುತ್ತೆ. ಏನು ಇವಾಗ ಫೋರ್ಸ್ ಅಪ್ಲೈ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದು ಸ್ಪೀಡ್ ಆಫ್ ಆಬ್ಜೆಕ್ಟ್ ಅಷ್ಟೇನಾ ಆಗೋದು? ಇವಾಗ ನಾವೇನ್ ಡಿಸ್ಕಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಎಫೆಕ್ಟ್ಸ್ ಆಫ್ ಫೋರ್ಸ್. ಒಂದು ಫೋರ್ಸ್ ಅಪ್ಲೈ ಮಾಡಿದ್ರೆ ಏನೇನಾಗುತ್ತೆ, ಒಂದು ಸ್ಪೀಡ್ ಚೇಂಜ್ ಆಗುತ್ತೆ ಅಂತ ಇಷ್ಟೋ ತನಕ ನಾವು ನೋಡಿದ್ವಿ. ಇವಾಗ ನೆಕ್ಸ್ಟ್ ಆಕ್ಟಿವಿಟಿಯಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿದ್ದಾರೆ, ಆಕ್ಟಿವಿಟಿ 11.4 ಅಲ್ಲಿ ಏನ್ ಮಾಡಿದ್ದಾರೆ, ಟೇಕ್ ಎ ಬಾಲ್ ಅಂಡ್ ಪ್ಲೇಸ್ ಇಟ್ ಆನ್ ಎ ಲೆವೆಲ್ ಸರ್ಫೇಸ್ ಹ್ಯಾಸ್ ಯು ಡಿಡ್ ಇನ್ ಆಕ್ಟಿವಿಟಿ 11.3. 11.3 ಅಲ್ಲಿ ಏನ್ ಮಾಡಿದ್ರಿ, ಬಾಲ್ ನ ಇಟ್ಕೊಂಡ್ರಿ ಸರ್ಫೇಸ್ ಅಲ್ಲಿ, ಆಮೇಲೆ ಪುಷ್ ಮಾಡಿದ್ರಿ. ಮೇಕ್ ದ ಬಾಲ್ ಮೂವ್ ಬೈ ಗಿವಿಂಗ್ ಇಟ್ ಪುಷ್. ಇದನ್ನ ಪುಷ್ ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ನಾವು ಪ್ಲೇಸ್ ಎ ರೂಲರ್ ಇನ್ ಇಟ್ಸ್ ಪಾತ್ ಹ್ಯಾಸ್ ಶೋನ್ ಇನ್ ದ ಫಿಗರ್ 11.8b ಅಲ್ಲಿ. 11.8b ಅಲ್ಲಿ ತೋರಿಸಿದ್ದಾರೆ. ಹೋಗ್ತಿರೋ ಬಾಲ್ ನ ನೀವು ಪಾಮ ಅಡ್ಡ ಇಟ್ಕೊಳ್ಳಿ. ಇನ್ ಡೂಯಿಂಗ್ ಸೋ ಯು ಕುಡ್ ಅಪ್ಲೈ ಎ ಫೋರ್ಸ್ ಆನ್ ದ ಮೂವಿಂಗ್ ಬಾಲ್. ಡಸ್ ದ ಬಾಲ್ ಕಂಟಿನ್ಯೂ ಟು ಮೂವ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ಟರ್ ಇಟ್ ಸ್ಟ್ರೈಕ್ ದ ರೂಲರ್? ಇಲ್ಲ. ನಾವಿವಾಗ ಏನೋ ಒಂದು ಹೋಗ್ತಿದೆ ಅಂತ ಹೇಳಿದ್ರೆ, ಮೂವಿಂಗ್ ಆಬ್ಜೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಏನಾದ್ರು ಡಿಸ್ಟ್ರಾಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತಾ? ಚಾನ್ಸೇ ಇಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಸೊ ಇಲ್ಲಿ ಏನ್ ಕನ್ಕ್ಲೂಡ್ ಮಾಡ್ಬೋದು ನಾವು ಅಂತ ಹೇಳಿದ್ರೆ, ಡೈರೆಕ್ಷನ್ ಚೇಂಜ್ ಆಗ್ಬೋದು. ಒಂದು ಸ್ಟೇಟ್ ಆಫ್ ಮೋಷನ್ ಅಲ್ಲಿ ಫಸ್ಟ್ ಏನಾಗುತ್ತೆ, ಸ್ಪೀಡ್ ಆಫ್ ಆಬ್ಜೆಕ್ಟ್ ಚೇಂಜ್ ಆಗುತ್ತೆ. ಎರಡನೇದು ಡೈರೆಕ್ಷನ್ ಆಫ್ ಆಬ್ಜೆಕ್ಟ್ ಚೇಂಜ್ ಆಗುತ್ತೆ. ಇಲ್ಲಿ ಪಿಕ್ಚರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ವಾ. ಸೇಮ್ ಆಕ್ಟಿವಿಟಿ ನೆಕ್ಸ್ಟ್ ಕೊಟ್ಟಿದ್ದಾರೆ. ಕ್ರಿಕೆಟ್ ಅಲ್ಲಿ ಮತ್ತೆ ವಾಲಿಬಾಲ್ ಅಲ್ಲೂ ಅಷ್ಟೇ. ನಾವೇನಾದ್ರೂ ಅಪ್ಲೈ ಮಾಡ್ತಿದೀವಿ ಫೋರ್ಸ್ ಅಂತ ಹೇಳಿದ್ರೆ, ಏನು ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ರೆಸ್ಟ್ ಬಾಡಿ ಮೂವ್ ಆಗಲ್ಲ. ಅದೇ ಮೂವಿಂಗ್ ಆಬ್ಜೆಕ್ಟ್ ಮೇಲೆ ನಾವು ಪುಷ್ ಮಾಡಿದ್ವಿ ಅಂತ ಹೇಳಿದ್ರೆ, ಅದು ಸೇಮ್ ಡೈರೆಕ್ಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಜಾಸ್ತಿ ಮೂವ್ ಆಗುತ್ತೆ. ಅದೇ ನಾವೇನಾದ್ರು ಆಪೋಸಿಟ್ ಮೋಷನ್ ಅಲ್ಲಿ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಕಮ್ಮಿ ಆಗುತ್ತೆ ಫೋರ್ಸ್. ಸೊ ಎ ಚೇಂಜ್ ಇನ್ ಐದರ್ ದ ಸ್ಪೀಡ್ ಆಫ್ ಆಬ್ಜೆಕ್ಟ್ ಆರ್ ಇಟ್ಸ್ ಡೈರೆಕ್ಷನ್ ಆಫ್ ಮೋಷನ್. ಐದರ್ ಅಂತ ಇದೆ, ಒಂದು ಸ್ಪೀಡ್ ಆಫ್ ಆಬ್ಜೆಕ್ಟ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಷನ್ ಆಫ್ ಮೋಷನ್ ಆದ್ರೂ ಚೇಂಜ್ ಆಗ್ಬೋದು ಒಂದು ಆಬ್ಜೆಕ್ಟ್ ಇಂದ, ಆರ್ ಬೋತ್, ಎರಡು ಚೇಂಜ್ ಆಗ್ಬೋದು. ಸ್ಪೀಡು ಚೇಂಜ್ ಆಗ್ಬೋದು, ಡೈರೆಕ್ಷನ್ ಚೇಂಜ್ ಆಗ್ಬೋದು. ಈಸ್ ಡಿಸ್ಕ್ರೈಬ್ ಹ್ಯಾಸ್ ಅ ಚೇಂಜ್ ಇನ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್. ಇದನ್ನೇ ನಾವೇನ್ ಹೇಳ್ತೀವಿ, ಒಂದು ಸ್ಪೀಡು ಒಂದು ಡೈರೆಕ್ಷನ್ ಏನ್ ಹೇಳ್ತೀವಿ, ಸ್ಟೇಟ್ ಆಫ್ ಮೋಷನ್ ಅಂತ ಹೇಳ್ತೀವಿ. Thus a force may bring a change in the state of motion of an object. Okay, next state of motion ante helidre enu anta explain madidare. Next ಇಲ್ಲಿ the state of motion of an object is described by its speed and the direction of motion. ನಾನು ಹೇಳಿದೆ ಅಲ್ವಾ, state of motion ಅಂದ್ರೇನೆ ಏನು ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಸ್ಪೀಡ್ ಇಲ್ಲ ಅಂದ್ರೆ ಡೈರೆಕ್ಷನ್ ಆಫ್ ಮೋಷನ್ ನ ಡಿಸ್ಕ್ರೈಬ್ ಮಾಡುತ್ತೆ. ಅದು ಕಮ್ಮಿ ಆಗಿದೆನಾ, ಏನು ಜಾಸ್ತಿ ಆಗಿದೆನಾ, ಏನ್ ಡೈರೆಕ್ಷನ್ ಚೇಂಜ್ ಆಗಿದೆನೋ ಅಂತ. ಈ ಮೂರು ಆಕ್ಟಿವಿಟಿಯಲ್ಲೂ ಅವ್ರು ಅದನ್ನೇ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ. ನೆಕ್ಸ್ಟ್, ದ ಸ್ಟೇಟ್ ಆಫ್ ರೆಸ್ಟ್ ಈಸ್ ಕನ್ಸಿಡರ್ಡ್ ಟು ಬಿ ಸ್ಟೇಟ್ ಆಫ್ ಝೀರೋ ಸ್ಪೀಡ್. ಇವಾಗ ಯಾವುದೇ ಒಂದು ಆಬ್ಜೆಕ್ಟ್ ರೆಸ್ಟ್ ಪೊಸಿಷನ್ ಅಂತ ಹೇಳಿದ್ರೆ, ನಿಂತಿರೋ ಜಾಗದಲ್ಲೇ ನಿಂತಿದೆ ಅಂತ ಹೇಳಿದ್ರೆ ಅದ್ರ ಸ್ಪೀಡ್ ಯಾವಾಗ್ಲೂ ಏನಾಗಿರುತ್ತೆ, ಝೀರೋ ಅಂತ ಕನ್ಸಿಡರ್ ನಾವು ಮಾಡ್ಬೇಕಾಗತ್ತೆ. An object may be at rest or in motion, both are its state of motion. ಅದು ರೆಸ್ಟ್ ಅಲ್ಲಾರು ಇರ್ಲಿ ಇಲ್ಲ ಮೋಷನ್ ಆರು ಇರ್ಲಿ, ಅದನ್ನ ನಾವೇನ್ ಹೇಳ್ತೀವಿ, ಸ್ಟೇಟ್ ಆಫ್ ಮೋಷನ್ ಅಂತ ಹೇಳ್ತೀವಿ. Does it mean that the application of force would always result in change in the state of motion of an object? Let us find out. ಇವಾಗ ನಾವು ಅಪ್ಲಿಕೇಟ್ ಮಾಡೋಣ. ಇವಾಗ ಫೋರ್ಸ್ ಎಲ್ಲೆಲ್ಲಿ, ಇವಾಗ ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣನೇ ಎಲ್ಲಾ ಆಬ್ಜೆಕ್ಟ್ ಮೋಷನ್ ಚೇಂಜ್ ಮಾಡ್ಕೊಳುತ್ತಾ, ಡೈರೆಕ್ಷನ್ ಚೇಂಜ್ ಆಗುತ್ತಾ? ಲೆಟ್ಸ್ ಸಿ. ಇಟ್ ಈಸ್ ಅ ಕಾಮನ್ ಎಕ್ಸ್ಪೀರಿಯನ್ಸ್ ದಟ್ ಮೆನಿ ಎ ಟೈಮ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಡಸ್ ನಾಟ್ ರಿಸಲ್ಟ್ ಇನ್ ಎ ಚೇಂಜ್ ಇನ್ ದ ಸ್ಟೇಟ್ ಆಫ್ ಮೋಷನ್. ಎಲ್ಲಾ ಕಂಡೀಷನ್ ಅಲ್ಲೂ ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣನೇ ಚೇಂಜ್ ಆಗಲ್ಲ ಸ್ಟೇಟ್ ಆಫ್ ಮೋಷನ್. ಐದರ್ ಇಟ್ ಈಸ್ ಸ್ಪೀಡ್ ಆರ್ ಡೈರೆಕ್ಷನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, a heavy box may not move at all even if you apply the maximum force that you can exert. ಮ್ಯಾಕ್ಸಿಮಮ್ ಫೋರ್ಸ್ ಆಗ್ತೀರಾ, ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಒಂದು ಹೆವಿ ಬಾಕ್ಸ್ ಮೇಲೆ ನೀವೇನ್ ಮಾಡ್ತೀರಾ, ಪುಷ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅದು ಆಗಲ್ಲ.
Again, no effect of force is observed when you try to push a wall. ಅದೇ ಒಂದು ವಾಲ್ ಮೇಲೆ ನೀವು ಎಷ್ಟೇ ಫೋರ್ಸ್ ಅಪ್ಲೈ ಮಾಡಿದ್ರು ವಾಲ್ ಮೂವ್ ಆಗುತ್ತಾ? ಇಲ್ಲ. ಸಮ್ಟೈಮ್ಸು ಆಬ್ಜೆಕ್ಟ್ ಮೇಲೂ ಡಿಪೆಂಡ್ ಆಗುತ್ತೆ. ಹಾಗಾಗಿ ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣನೇ ಎಲ್ಲ ಆಬ್ಜೆಕ್ಟು ಮೂವ್ ಆಗಲ್ಲ, ಚೇಂಜ್ ಮಾಡ್ಕೊಳಲ್ಲ, ಡೈರೆಕ್ಷನ್ ಸ್ಪೀಡು ಚೇಂಜ್ ಮಾಡ್ಕೊಳಲ್ಲ. ಓಕೆನಾ? ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. And do not forget to like and subscribe to our YouTube channel. Thank you once again.